ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನ ನಗರದ ಮಸೀದಿಗಳಲ್ಲಿ ಮತ್ತು ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವುದರೊಂದಿಗೆ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದ್ದಾರೆ. ನಗರದ ಸುನ್ನಿ ಜಾಮಿಯಾ ಮಸೀದಿಯಿಂದ ಹೊರಟ ಮುಸ್ಲಿಂ ಬಾಂಧವರು ಮೆರವಣಿಗೆ ಸಾಗಿ ಈದ್ಗಾ ಮೈದಾನದಲ್ಲಿ ಸಮಾವೇಶಗೊಂಡಿದ್ದಾರೆ. ನಂತರ ಸುನ್ನಿ ಜಾಮಿಯಾ ಮಸೀದಿಯ ಇಮಾಮ್ ಮೌಲಾನಾ ನಜರ್ ಆಲಂ ಸಾಬ್ ನೇತೃತ್ವದಲ್ಲಿ ಈದ್ ನಮಾಜ್ ನಿರ್ವಹಿಸಲಾಗಿದೆ. ನಂತರ ಪ್ರವಚನ ನೀಡಿದ ಧರ್ಮಗುರುಗಳು ಮಾನವ ಇತಿಹಾಸದಲ್ಲಿ ಕೆಲವು ಹಬ್ಬಗಳು ಕೇವಲ ಆಚರಣೆಯ ದಿನಗಳಾಗಿರುವುದಿಲ್ಲ, ಅವು ಜೀವನದ ಮೌಲ್ಯಗಳನ್ನು ನೆನಪಿಸುವ ಆತ್ಮೀಯ ಸಂದೇಶಗಳಾಗಿರುತ್ತವೆ. ಅಂತಹ ಮಹತ್ವಪೂರ್ಣ ಹಬ್ಬಗಳಲ್ಲಿ ಇಸ್ಲಾಮಿನ ಪವಿತ್ರ ಹಬ್ಬವಾದ ಈದ್ ಉಲ್ ಅಜ್ಹಾ ಅಥವಾ ಬಕ್ರೀದ್ ಒಂದು. ಅಜ್ಹಾ ಅಂದ್ರೆ ತ್ಯಾಗ. ಮನುಷ್ಯ ತನ್ನ ಆಸೆ, ಅಹಂಕಾರ ಮತ್ತು ಸ್ವಾರ್ಥವನ್ನ ಅಲ್ಲಾಹನ ಆದೇಶಕ್ಕಾಗಿ ತ್ಯಜಿಸುವ ಮಹೋನ್ನತ ಮನೋಭಾವವೇ ಈ ಹಬ್ಬದ ಆತ್ಮವಾಗಿದೆ. ಏಕದೈವ ವಿಶ್ವಾಸದ ಸಮಾಜ ಸ್ಥಾಪನೆಗಾಗಿ ಪ್ರವಾದಿ ಇಬ್ರಾಹಿಮರು ಇಡೀ ಜೀವನವನ್ನೇ ಮುಡುಪಾಗಿರಿಸಿ ಹಲವಾರು ಸವಾಲು ಹಾಗೂ ಪರೀಕ್ಷೆಗಳನ್ನು ಎದುರಿಸಿ ತ್ಯಾಗ ಬಲಿದಾನ ಮಾಡಿದ್ದಾರೆ. ಅವರ ಜೀವನ ಎಲ್ಲರಿಗೂ ಕೂಡ ಮಾದರಿಯಾಗಲಿ ಎಂದು ಈ ಹಬ್ಬವನ್ನು ಆಚರಿಸಲಾಗುತ್ತೆ ಎಂದು ಹೇಳಿದ್ದಾರೆ. ಇಂದು ಕೆಲವರು ಕುರ್ಬಾನಿಯನ್ನು ಕೂಡ ಕೇವಲ ಒಂದು ಆಚರಣೆಯಾಗಿ ಮಾತ್ರ ನೋಡ್ತಾರೆ. ಆದರೆ ಇಸ್ಲಾಂ ಕುರ್ಬಾನಿಯ ಮೂಲಕ ಕಲಿಸುವ ಒಂದು ಸಂದೇಶ ಬಹಳ ಆಳವಾಗಿದೆ. ಕುರ್ಬಾನಿ ಅಂದ್ರೆ ನಮ್ಮೊಳಗಿನ ಅಹಂಕಾರವನ್ನ ಕೊಲ್ಲುವುದು, ಸ್ವಾರ್ಥವನ್ನ ತ್ಯಜಿಸುವುದು, ದ್ವೇಷವನ್ನ ದೂರ ಮಾಡುವುದು, ಅಲ್ಲಾಹನ ಆದೇಶಕ್ಕಾಗಿ ಶರಣಾಗುವುದು, ಬಡವರ ಹಸಿವು ಮತ್ತು ನೋವನ್ನ ಅರ್ಥ ಮಾಡಿಕೊಳ್ಳುವುದು. ಕುರ್ಬಾನಿಯ ಮಾಂಸವನ್ನ ಬಡವರಿಗೆ, ಬಂಧುಗಳಿಗೆ ಮತ್ತು ನೆರೆಹೊರೆಯವರಿಗೆ ಹಂಚುವ ಮೂಲಕ ಸಮಾಜದಲ್ಲಿ ಪ್ರೀತಿ ಮತ್ತು ಸಹೋದರತ್ವವನ್ನು ಬೆಳೆಸುವುದು ಇಸ್ಲಾಮಿನ ಉದ್ದೇಶವಾಗಿದೆ. ಈ ಹಬ್ಬ ಬಡವರ ಮನೆಗೂ ಸಂತೋಷ ತಲುಪಬೇಕು ಎಂದು ಕಲಿಸುತ್ತೆ. ಹಜ್ ಯಾತ್ರೆಯಲ್ಲಿ ಲಕ್ಷಾಂತರ ಜನ ಒಂದೇ ರೀತಿಯ ಇರ್ಹಾಮ್ ಬಟ್ಟೆ ಧರಿಸಿ ಒಂದೇ ಧ್ವನಿಯಲ್ಲಿ ಲಬೈಕ್ ಅಲ್ಲಾಹುಮ ಲಬೈಕ್ ಎಂದು ಘೋಷಿಸುವ ದೃಶ್ಯ ಮಾನವ ಸಮಾನತೆಯ ಅಪೂರ್ವ ಉದಾಹರಣೆಯಾಗಿದೆ. ಈ ಹಬ್ಬದ ಅತ್ಯಂತ ಸುಂದರ ಅಂಶ ಅಂದ್ರೆ ಸಮಾನತೆಯ ಸಂದೇಶ. ಈದ್ ನಮಾಜಿನಲ್ಲಿ ಶ್ರೀಮಂತ, ಬಡವ, ಅಧಿಕಾರಿ, ಕಾರ್ಮಿಕ ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಕೂಡ ಒಂದೇ ಸಾಲಿನಲ್ಲಿ ನಿಂತು ಅಲ್ಲಾಹನ ಮುಂದೆ ತಲೆಬಾಗ್ತಾರೆ. ಇದು ಇಸ್ಲಾಂ ಸಾರುವ ಮಹಾನ್ ಸಂದೇಶ ಅಂತ ಪ್ರವಚನ ಕೊಟ್ಟಿದ್ದಾರೆ. ಈ ಪವಿತ್ರ ಹಬ್ಬವು ನಮ್ಮ ಹೃದಯಗಳಲ್ಲಿ ಭಕ್ತಿ, ಪ್ರೀತಿ, ಸಹಾನುಭೂತಿ ಮತ್ತು ಮಾನವೀಯತೆಯ ಬೆಳಕನ್ನು ಹೆಚ್ಚಿಸಲಿ. ನಮ್ಮ ಮನೆಗಳಲ್ಲಿ ಮಾತ್ರವಲ್ಲ, ಸಮಾಜದ ಪ್ರತಿಯೊಂದು ಹೃದಯದಲ್ಲೂ ಕೂಡ ಈದ್ ಸಂತೋಷ ಅರಳಲಿ ಮತ್ತು ಸರ್ವಶಕ್ತನಾದ ಅಲ್ಲಾಹ ಇಡೀ ಜಗತ್ತಿನಾದ್ಯಂತ ಶಾಂತಿ, ಸೌಹಾರ್ದತೆ, ಸಹ ಬಾಳ್ವೆಯನ್ನ ನೆಲೆನಿಲ್ಲಿಸಿ ಎಲ್ಲ ಜಾತಿ ಧರ್ಮದವರು ಸಹೋದರತ್ವೆಯಿಂದ ಬದುಕಲಿ ಅಂತ ದುವಾ ಮಾಡಿದ್ರು. जब आप पैदा हुए तो आपको हुक्म हुआ कि इनको गैर ज़ी ज़रा वादी सहरा के अंदर छोड़ आए. जो हुज्जाज या जो ज़ाहिरीन वहां पर गए हैं वो जानते हैं कि जहां सरकार की विलादती बासआदत हुई वहां पर एक लाइब्रेरी बनाई गई. उसी मकाम पर खाने काबा के पास में हजरत इस्माइल ज़बीहुल्लाह अलैहिस्सलातु वस्सलाम को आपकी बालकनी माजिदा को हजरत इब्राहिम छोड़कर आ गए थे. चंद भुजोरें थी, तोशा था, उसमें कुछ पानी था. जब आप जाने लगे तो हजरत इब्राहिम अलैहिस्सलातु वस्सलाम से हजरत हाजरा ने इस्तिफसार किया कि खाविंद ये बताइए कि आप हमें कहां छोड़कर जा रहे हैं? यहाँ बयाबान है, दरिंदे हैं, जंगल है, कोई पुरसानी हाल नहीं है, किसके भरोसे छोड़कर जा रहे हैं? 3 मरतबा आपके दामन को पकड़ा और पूछा. जब आपने जवाब न दिया तो आपने खुद ही इरशाद फरमाया हजरत हाजरा ने, क्या हमें अल्लाह की जानिब से हुक्म है यहाँ पर छोड़ने का? हजरत इब्राहिम अलैहिस्सलातु वस्सलाम ने इस बात में जवाब देते हुए अपनी गर्दन को हिलाया और कहा, हाँ, अल्लाह की तरफ से ये हुक्म है कि मैं तुम्हें इस सहरा के अंदर छोड़ आऊं. आपने कहा, ठीक है, अल्लाह हमारा निगहबान, हमारा मुहाफिज है, आप जाइए. छोड़ आए. 13 बरस के बाद हजरत इब्राहिम अलैहिस्सलातु वस्सलाम मुल्क के शाम से बुराक के ऊपर सवार होकर वहां पर पहुंचे. बुराक अल्लाह ने आपको अता फरमाया, वहां पर पहुंचे तो जब आपने ये ख्वाब वहां पर देखा, 3 रात ख्वाब देखा, तो आपने अज़्मे मुसम्मम कर लिया कि मैं अपने बेटे को बारगाह इलाही में कुर्बान करूंगा. अब सबसे बड़ी बात यह है, मुफस्सिरीन फरमाते हैं कि यहां पर ये फरमाया या बुनैया कहा, तो ये भी तो कह सकते थे मेरे बेटे मैं तुझे ज़िबा कर रहा हूं, लेकिन ये प्यार भरा जुमला जो हलावत से लबरेज है, ये हजरत इब्राहिम ने कहा. यहां से चले, जब रास्ते में लेकर एक आपके पास में रस्सी है, चाकू में लेकर चले और हजरत इस्माइल ने आपकी अंगुष्ठ नबुव्वत को पकड़ लखारे सफर में निकले. आज पूरी दुनिया के लोग बात ये मिना में जमा है, एक ही लिबास है, ज़बान पर एक ही कलमा है, उस अल्लाह वाला ला शरीक की वहदानियत का इकरार हर बंदा कर रहा है.
सफेद लिबास में मलबूस नजर आ रही हैं और हर एक इंसान अपनी ज़बान हाल से कह रहा है लब्बैक अल्लाहुम्मा लब्बैक लब्बैक ला शरीक लक लब्बैक इन्नल हम्दा व निअमत लक वल मुल्क ला शरीक लक। हर इंसान की ನಮಾಜ್ ಬಳಿಕ ಪರಸ್ಪರ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡ್ರು. ನಂತರ ಕುಬರ್ಸ್ತಾನ್ಗೆ ತೆರಳಿ ಮೃತರಿಗಾಗಿ ದುವಾ ಮಾಡಿದ್ರು. ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಹಬ್ಬ ಆಚರಣೆಗೆ ಹಾಗೂ ಅಹಿತಕರ ಘಟನೆಗಳು ನಡೆಯದಂತೆ ಈದ್ಗಾ ಮೈದಾನ, ಮಸೀದಿಗಳ ಸುತ್ತಮುತ್ತ ಹಾಗೂ ನಗರದ ಆಯಾ ಕಠಿಣ ಸ್ಥಳಗಳಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕಲ್ಪಿಸಲಾಗಿತ್ತು. ಪರ್ವೇಜ್ ಅಹಮದ್, ಅರಸೀಕೆರೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.